ಏನಪ್ಪ ಸವಾರಿ ಈ ಕಡೆ ಹುಷಾರಿಲ್ಲ ಕಣ. ಬೆಳಗ್ಗೆ ತಾನೆ ಚೆನ್ನಾಗಿ ಇದೆಯಲ್ಲೋ. ನನಗಲ್ಲ ಕಣ ನನ್ ಕಾರಿಗೆ ನೀನೇ ಈ ಕಾರಿಗೆ ಡಾಕ್ಟ್ರು ಅದೇನ್ ಬಂದ್ ಚೆಕ್ ಮಾಡ್ಬಾ. ಏನಾಯ್ತಪ್ಪ? ಬೆಳಗ್ಗೆಯಿಂದ ಯಾಕೋ AC ವರ್ಕ್ ಆಗ್ತಿಲ್ಲ ಕಣ, ಅದೇನು ಅಂತ ಬಂದ್ ನೋಡ್ಬಾ. ಬೇರೆ ಕಡೆ ಹೋದ್ರೆ ಫೀಸ್ ಕೊಡ್ಬೇಕಾಗುತ್ತೆ ಅಂತ ಇಲ್ಲಿಗೆ ಬಂದ? ಏಯ್ ನಿನಗೆ ರಿಪೇರಿ ಮಾಡಕ್ ಬರಲ್ಲ ಅಂದ್ರೆ ಹೇಳು, ಈಗಲೇ ತಗೊಂಡು ಹೋಗ್ಬಿಡ್ತೀನಿ. ಆಯ್ತು, ಮಾಡ್ತೀನಿ ಬಿಡು. ಅದೇ ಇಲ್ಲೇ ಇದು ಯಾಕೆ ಬರೀ ಆಯಿಲ್ ಪೀಲ್ ಕುಡಿ, ಜ್ಯೂಸ್ ಕೊಡ್ಕೊಬರಲ್ಲ. ಏ ಕಂಟಿ ನಿಂತ್ಕೋ. ಏನ್ ನೋಡಿದ್ರು ಹಾಗೆ ಹೋಗ್ತಿದ್ಯಾ? ನೀನ್ ಯಾಕೆ ಬಂದೆ ಇಲ್ಲಿಗೆ? ಏನು ನೀನು ನಾನ್ ಮಾತಾಡಿಲ್ಲ ಅಂದ್ರೆ ನೀನ್ ಮಾತೇ ಬಿಟ್ಬಿಡ್ತೀಯಾ? ಒಂದ್ ಫೋನು ಮಾಡಲ್ಲ, ಮೆಸೇಜು ಮಾಡಲ್ಲ. ಏನ್ ನಿಂದು? ನನ್ ಮೇಲೆ ನಿಂಗೆ ಸ್ವಲ್ಪನೂ ಪ್ರೀತಿ ಅನ್ನೋದೇ ಇಲ್ವಾ? ನೋಡ್ರಿ ಗೋವಿ, ನನಗ್ ಬೇಜಾನ್ ಕೆಲ್ಸ ಇದೆ. ಸುಮ್ನೆ ಇಲ್ಲಿ ಬಂದು ಖಾತೆ ತೆಗಿಬೇಡು, ಹೋಗ್ಬಿಡು. ನಾನೇ ಬಂದಿದ್ರು ಹೋಗು ಅಂತ್ಯ. ನಾನ್ ಯಾಕೆ ಹೋಗ್ಲಿ? ನಾನು ಇಲ್ಲೇ ಇರ್ತೀನಿ. ಏನ್ ಮಾಡ್ತೀಯಾ? ಬಿಟ್ರೆ ಅಣ್ಣ, ಏನೋ ವೈಭವಿ ಇಷ್ಟೊಂದು ವೈಭವವಾಗಿ ಜಗಳ ಆಡ್ತಿದಾರೆ. ಇದು ಮಾಮೂಲಿ ಅಲ್ವಣ್ಣ? ನೀನ್ ಹೇಳೋದು ವಯಸ್ಸನೆ, ಇವ್ರಿಬ್ರಿದ್ ಕಡೆ ಕೋಳಿ ಚೆಕ್ಲ ಮಾಮೂಲಿನೇ. ಸರಿ ಬಾ, ಅದೇನೋ ಅಂತ ಕೇಳೋಣ. ಏನೋ ಇಬ್ರು ಆರಾಮಾಗಿ ಜಗಳ ಮಾಡ್ತಾ ನಿಂತಿದ್ದೀರಾ, ಏನ್ ಸಮಾಚಾರ? ನೋಡಿ ಅರಿಯನ ಇವ್ನು ಹೇಗ್ ಮಾತಾಡ್ತಾನೆ ಅಂತ. ಏಯ್, ಅವನೇನೆ ನೋಡ್ತಾರೆ. ಇನ್ ಮೊದಲಿಂದ ಹೊಡು. ಏಯ್, ಸ್ವಲ್ಪ ಸುಮ್ಮನೆ ಇರ, ಅವಳು ಮಾತಾಡ್ಲಿ. ವೈಭವಿ ಹೇಳು, ಏನ್ ವಿಷಯ? ನೋಡಿ ಅಣ್ಣ, ಮುತ್ತು ಅಣ್ಣನ ಎಂಗೇಜ್ಮೆಂಟ್ ವಿಷಯಕ್ಕೆ ನನಗ್ ಬೈತಿದ್ದಾನೆ. ನನ್ನಿಂದ ಮುತ್ತು ಅಣ್ಣನ್ ತೊಂದ್ರೆ ಆಗಿದ್ಯಂತೆ. ನೀನ್ ಬಾಯ್ ತೆಗೆದ್ರೆ ತೊಂದ್ರೆನೆ ಬಿಡು. ಏಯ್ ಸ್ವಲ್ಪ ಸುಮ್ಮನೆ ಇರೋ, ಅಣ್ಣ ಇಲ್ಲಿ ಮಾತಾಡ್ತಾ ಇಲ್ವಾ? ವೈಭವಿ ಅದೇನೋ ಅಂತ ಹೇಳು. ಇವನ್ ಪ್ರಕಾರ ನಾನ್ ಮುತ್ತು ಅಣ್ಣಂಗ್ ಮದ್ವೆ ಆಗಿ ಅಂತ ಹೇಳಿದ್ರೆ ತಪ್ಪಾಗಿದ್ಯಂತೆ. ಓಹ್, ತಪ್ಪು ಸರಿ ಕೇಳಕ್ಕೆ ದೊಡ್ಡ ಯಜಮಾನನೇ ಕೇಳ್ತಿದ್ಯಾ ಬಿಡು. ಏಯ್ ನೀನ್ ಸುಮ್ಮನೆ ಇರಕ್ಕೆ ಏನಂತ ಹೇಳ್ತೀಯ? ನೋಡು ವೈಭವಿ, ಯಾರಿಂದ ಯಾರಿಗೂ ಕೆಟ್ಟದಾಗ್ತಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಎಲ್ಲ ಒಳ್ಳೇದೇ ಆಗ್ತದೆ. ಅದೆಲ್ಲ ನೀನೇನೋ ತಲೆ ಕೆಡ್ಸ್ಕೊಡ ಬಿಡು. ಏಯ್, ನೀನೇನು ಹೇಗೆ ಹೇಳ್ತಿದ್ಯಾ? ಇವಳು ಮುತ್ತು ನನ್ ಜೊತೆ ಆಗ ಮಾತಾಡಿ ತಪ್ಪೇ. ನೋಡಿ ಅರಿಯಣ್ಣ, ಮೂರತ್ತು ಮುತ್ತು ಅಣ್ಣನ್ ಬಗ್ಗೆನೇ ಮಾತಾಡ್ತಾನೆ. ನನ್ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡಲ್ಲ. ನಮ್ ಮನೇಲಿ ಅಪ್ಪ ಅಮ್ಮ ಅಣ್ಣ ನನಗ್ ಚುಚ್ಚಿ ಮಾತಾಡ್ತಿದಾರೆ, ಹಂಗಸ್ತಾರೆ. ಅದ್ ಇವ್ನಿಗೆ ಗೊತ್ತಾ? ನಾನ್ ಇವನ್ಗೋಸ್ಕರ ನಮ್ ಮನೆಯವ್ರನ್ನೆಲ್ಲ ಎದ್ರಾಕೊಂಡಿದೀನಿ. ಆದ್ರೆ ಇವನು ಅವ್ರ ಮುಂದೆನೆ ನನಗ್ ಬೈತಾನೆ. ಕಂಟಿ, ಪ್ರೀತಿ ಮಾಡಿದ್ಮೇಲೆ ಪ್ರೀತಿಸ್ದೊಡ್ನ ನೋಯಿಸ್ಬಾರ್ದು ಕಣ. ನೋಯಿಸಿದ್ರೆ ಅದನ್ನ ಯಾರೋ ಪ್ರೀತಿ ಅಂತ ಹೇಳ್ತಾರೆ. ವೈಭವಿ ನೀನು ಅಷ್ಟೇ, ಇಬ್ರು ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡು ಬದುಕನ್ನ ಕಲೀರಿ. ಅಲ್ಲ, ನಿಮ್ಮಿಬ್ರು ಜಗಳ ಮಾಡೋದು ಅದು ಏನ್ ಸಿಗುತ್ತೆ ಅಂತ ನನಗ ತಗೋತಿಲ್ಲಪ್ಪ. ಅದೇ ಪ್ರೀತಿ ಮಾಡಿದ್ರೆ ಏನೆಲ್ಲ ಸಿಗುತ್ತೆ ನೋಡಿ. ಇರೋ ಟೈಮ್ನ ಬರೀ ಫೈಟಿಂಗ್ ಮಾಡ್ತಾನೆ ಕಳಿಬಿಡಿ, ಸ್ವಲ್ಪ ಎಂಜಾಯ್ ಮಾಡೋದ್ ಕಲೀರ. ವೈಭವಿ ನಿನ್ ಕೈ ಕೊಡ್ಲಿ, ಕೊಡೋ. ಹೇಳ್ಬೇಡ, ಓರು ಸುಮ್ನೆ ಕೊಡ ಇಲ್ಲಿ ಕೊಡೋ. ನೀವಿಬ್ರು ಇನ್ನಲ್ಲ ಈ ತರ ಜಗಳ ಆಡಬಾರ್ದು. ಏಯ್, ನಾನೆಲ್ಲ ಜಗಳ ಆಡ್ತೀನಿ? ಯಾವಾಗ್ಲೂ ಇವನೇ ತರ ಬಂದ್ ಜಗಳ ಆಡೋ. ಐ ಕೆಲ್ಸ ಜಗಳ ಮಾಡಬಾರ್ದು ಅಂತ ಹೇಳ್ತಿದೀನಿ, ಅವಾಗಲೇ ಶುರು ಹಚ್ಕೊಂಡವನೆ. ಶೀಘ್ರಮೇವ ನೀವಿಬ್ರಿಗೂ ಸಮಾಧಾನ ಪ್ರಾಪ್ತಿರಸ್ತು. ತಾಸ್ತು. ನೋಡ, ಆ ಹುಡುಗಿ ಮುಖ ನೋಡ. ನಿನ್ಗೋಸ್ಕರ ಕಾಲೇಜ್ ಹೋಗಿದೆ, ಕಾಲೇಜ್ ಬಂಕ್ ಹಾಕಿ ಗ್ಯಾರೇಜ್ ಹುಡುಗ ಹುಡ್ಕೊಂಬರ್ತಾರೆ. ನಿನ್ಗೆ ಇಷ್ಟೊಂದು ಪ್ರೀತಿ ಇನ್ಯಾರೋ ಕೊಡ್ತಾರೆ? ಪ್ರೀತಿ ಜೊತೆಗೆ ಟಾರ್ಚರು ಕೊಡ್ತಾರೆ. ನೋಡಿ ಅರಿಯಣ್ಣ ಹೆಂಗಂತಾನೆ. ಏಯ್ ಸುಮ್ನೆ ಇರ. ನೋಡಿ, ನೀವಿಬ್ರು ಹಿಂಗೆ ಜಗಳ ಮಾಡ್ಕೋಬಾರ್ದು. ಈ ಹರಿ ಹೇಳಿದಾನೆ ಅಂದ್ಮೇಲೆ ಅದನ್ನ ಸರಿ ಮಾಡ್ಕೋಬೇಕು ಅಲ್ವಮ್ಮ? ಏಯ್ ನಿನಗೇನ್ ತಾಮೂಲ ಕೊಟ್ಟು ಹೇಳ್ಬೇಕಾ? ನೀನು ಹೇಳ. ಅವನೇ ಇದ್ದಾನೆ ಅವರೇ ಒಪ್ಕೊಂಡಿದ್ದಾನೆ ಅಂತಾನೆ ಅರ್ಥ. ದೊಡ್ಡವ್ರು ಹೇಳಿಲ್ವಾ, ನಮ್ ಸಮ್ಮತಿ ಲಕ್ಷಣ ಮತ. ಜಾಲಿಯಾಗಿರ್ಬೇಕಣ ಅಲ್ಲರ? ವೆರಿ ಗುಡ್. ಹರಿ, ಎಷ್ಟೊಂದೆಲ್ಲ ಜವಾಬ್ದಾರಿ ಇದೆಯೋ. ಈ ರೀತಿ ಇಬ್ರು ಲವ್ ಬರ್ಡ್ಸ್ಗಳು ಹಾರಾಡ್ಕೊಂಡಿರತ್ತ ನೋಡಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ. ಇಂಥ ಒಳ್ಳೆ ಕೆಲಸ ಮಾಡಿದ್ರೆ ಆ ದೇವ್ರು ಆದಷ್ಟು ಬೇಗ ನನ್ನ ಲವ್ಗು ಅಸ್ತು ಅಂತ ಹೇಳ್ಬೋದೇನೋ. ಕಟ್ಟಿ AC ರೆಡಿ ಆಯ್ತಾನ? ಅದು ವೈರ್ ಕಟ್ ಆಗಿದೆ, 2 ನಿಮಿಷ ಮಾಡ್ತೀನಿ. ಬೇಗ ಹೋಗು, ಒಂದು ಇಂಪಾರ್ಟೆಂಟ್ ಕಸ್ಟಮರ್ನ ಪಿಕ್ ಮಾಡ್ಬೇಕು. ಹೋಗು. ವೈಭವಿ ನೀನ್ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತೀಯ? ಹೋಗು, ಅವ್ನಿಗೆ ಹೆಲ್ಪ್ ಮಾಡೋದು. ಲವರ್ ಅಂತೀಯ, ಬರೀ ಜಗಳ ಆಡೋದ್ರಲ್ಲಿ ಮಾತ್ರ ಜೊತೆಲಿ ಇರೋದಲ್ಲ, ಕಷ್ಟ ಸುಖದಲ್ಲೂ ಜೊತೆಲಿ ಇರ್ಬೇಕು. ಅವ್ನು ಅಷ್ಟೊಂದು ಕಷ್ಟ ಪಡ್ಕೊಂಡು AC ರೆಡಿ ಮಾಡ್ತಾ ಇದ್ದಾನೆ. ಹೋಗು, ಅವ್ನ ಕಷ್ಟದಲ್ಲಿ ಸಪೋರ್ಟ್ ನಿಲ್ಕೋಬೇಕು. ಲವರ್ಸು ಹತ್ರ ಇದ್ದಾನೆ, ಲವಿನ ಜಾಸ್ತಿ ಆಗುತ್ತೆ. ಹೋಗು. ಹಲೋ, ಹೇಳಿ ಅನ್ನಿತ್ತವ್ರೆ. ಅವಾಗಿಂದ ಕಾಲ್ ಮಾಡ್ತಿದ್ದೀನಿ, ನೀವ್ ನೋಡಿಲ್ವಾ? ಅದು ಸ್ವಲ್ಪ ಬಿಸಿ ಇದೆ, ಏನ್ ವಿಷಯ ಹೇಳಿ. ನಿಮ್ ಜೊತೆ ಅರ್ಜೆಂಟ್ ಆಗಿ ಮಾತಾಡ್ಬೇಕು, ಮೀಟ್ ಮಾಡಲ್ವಾ? ಅಲ್ಲ, ಏನ್ ವಿಷಯ ಅಂತ ಫೋನಲ್ಲಿ ಹೇಳ್ಬೋದಪ್ಪ. ಇಲ್ಲ ನೀವ್ ಬನ್ನಿ, ಎದುರುಗಡೆನೆ ಮಾತಾಡ್ಬೇಕು. ಸರಿ, ನೀವು ಲೊಕೇಶನ್ ಕಳ್ಸಿ, ನಾವು ಬರ್ತೀವಿ. ಹಾ, ಕಳಿಸ್ತೇನೆ. ಗಂಟೆ ರೆಡಿ ಆಯ್ತನಾ? 2 ನಿಮಿಷ. ಬೇಗ ಮಾಡೋ, ಒಂದು ಇಂಪಾರ್ಟೆಂಟ್ ಕಸ್ಟಮರ್ನ ಹೋಗಿ ಮೀಟ್ ಮಾಡ್ಬೇಕು. ಏನೋ ಪರವಿ ಕೇಳಿದ್ರಿ. ನಾನು ಅವಾಗಿಂದ ನಿಮ್ಗೋಸ್ಕರ ಇಲ್ಲೇ ವೇಟ್ ಮಾಡ್ತಿದ್ದೆ.
ಅವಾಗಿಂದ ವೆಯ್ಟ್ ಮಾಡ್ತಾ ಇದ್ರ? ಸಾರಿ, ಅದು ಅಲ್ಲಿಂದ ಬರ್ತಿದ್ನಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ಅಯ್ಯೋ, ಇಟ್ಸ್ ಓಕೆ. ನಿಮ್ಗೋಸ್ಕರ ಕಾಯೋದ್ರಲ್ಲಿ ನನ್ ಖುಷಿ ಇದೆ. ಆ, ಏನಾದ್ರು ಹೋಗೋಣವಾ? ಎಲ್ಲಾದ್ರೂ ಅಂದ್ರೆ ಎಲ್ಗೆ? ಇನ್ನೇನಾದ್ರು ಕಾಫಿಗೆ ಹೋಗೋಣ? ಅಯ್ಯೋ ಇಲ್ಲ, ಅದು ನನಗ್ ಸ್ವಲ್ಪ ಕೆಲಸ ಇದೆ. ನೀವ್ ಹೀಗಿರೋದೆ ನಾವ್ ಎಲ್ಲೂ ಹೋಗಕ್ಕಾಗಲ್ಲ. ನನ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಪ್ಲೀಸ್. ಆ, ಅಯ್ಯೋ ಇಲ್ಲ ರೀ, ನಿಜವಾಗ್ಲೂ ನನ್ ಸ್ವಲ್ಪ ಕೆಲಸ ಇದೆ. ನೀವೇನೋ ಅರ್ಜೆಂಟಾಗಿ ಮೀಟ್ ಆಗ್ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಬಂದೆ ಅಷ್ಟೇ. ಇದೇನಿದು ಒಂದೊಂದ್ಸಲ ಒಂದೊಂದರ ಮಾತಾಡ್ತಿರಲ್ಲ. ಹಾಗೇನಿರಲ್ಲ. ಬಸ್ ಸ್ಟಾಪ್ ಅಲ್ಲಿ ಫೋನ್ ಅಲ್ಲಿ ಒಂಥರ, ಹೀಗೆ ಎದುರುಗಡೆ ಸಿಕ್ತದೋ ಬೇರೆ ತರನೇ ಮಾತಾಡ್ತೀರಾ. ಯಾಕೆ? ಅದು ಆ, ಹೆಣ್ಮಕ್ಳ ಜೊತೆ ಮಾತಾಡೋಕೆ ನನ್ಗೆ ಸ್ವಲ್ಪ ಸಂಕೋಚ. ಅದ್ರಲ್ಲೂ ಈ ರೀತಿ ಎದುರುಗಡೆ ಸಿಕ್ ಮಾತಾಡುವಾಗ ಸ್ವಲ್ಪ ಸಂಕೋಚ ಜಾಸ್ತಿನೇ ಇರುತ್ತೆ, ಅದಕ್ಕೆ. ಅಯ್ಯೋ, ನಾನೇನ್ ಹೊರಗ್ ನೋಡ, ಸಂಕೋಚ ಭಯ ಎಲ್ಲ ಯಾಕೆ, ಆರಾಮಾಗಿ ಮಾತಾಡಿ. ಇವತ್ತು ಯಾವ ದಿನ ಅಂತ ಗೊತ್ತಾ? ಆ, ಆ, ಇವತ್ತು ರಜದ ದಿನ ಅಂತೂ ಅಲ್ಲ. ಅಯ್ಯೋ, ನಾನ್ ಕೇಳಿದ್ ಹಾಗಲ್ಲ. ಇವತ್ ಯಾವ ಸ್ಪೆಷಲ್ ಡೇ ಅಂತ ಗೊತ್ತಾ? ಸ್ಪೆಷಲ್ ಇಲ್ಲ, ಗೊತ್ತಾಗ್ತಿಲ್ಲ. ಇವತ್ತು ನನ್ ಬರ್ತಡೇ. ಹೌದಾ? ಹ್ಯಾಪಿ ಬರ್ತಡೆ. ಶೇಕ್ ಹ್ಯಾಂಡ್ ವಿಶ್ ಮಾಡಲ್ವಾ? ಹ್ಯಾಪಿ ಬರ್ತಡೆ. ಇವತ್ತು ನನ್ ಬರ್ತಡೇ ಅಂತ ಮೊದ್ಲೇ ಗೊತ್ತಿದ್ರೆ ಏನಾದ್ರು ಗಿಫ್ಟ್ ತರ್ತಿದ್ರಿ ಅಲ್ವಾ? ಗೊತ್ತಿದ್ರೆ ತಗೊಂಡ್ಬರ್ತಿದ್ದೆ. ಅಲ್ಲ, ಹೊರಗಡೆ ಹೋಗೋಣ ಅಂದ್ರೆ ಕೆಲ್ಸ ಇದೆ ಅಂತೀರಾ, ಅಟ್ಲೀಸ್ಟ್ ಮನೆ ತನಕನಾದ್ರೂ ಡ್ರಾಪ್ ಮಾಡ್ತೀರಾ. ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗಾಗತ್ತೆ. ಬರ್ತಾ ಬರ್ತಾ ಯಾಕೋ ಇವಳು ತುಂಬಾ ಸೀರಿಯಸ್ ಆಗ್ತಿದ್ದಾಳೆ. ಯಾವ್ದಕ್ಕೂ ನನ್ನ ಹುಷಾರಲ್ಲಿ ನಾನು ಇರ್ಬೇಕು. ಸರಿ, ಇವತ್ ಸಂಜೆ ನಮ್ಮ ಮನೇಲಿ ಬರ್ತಡೇ ಪಾರ್ಟಿ ಇದೆ, ಖಂಡಿತ ಬರ್ಬೇಕು. ಆಮೇಲೆ ಕೆಲ್ಸ ಇದೆ ಅಂತ ಕಾರಣ ಹೇಳಂಗಿಲ್ಲ. ಇವತ್ತಾ? ಇವತ್ತು ಬರ್ತಡೇ ಪಾರ್ಟಿ, ಪ್ಲೀಸ್ ಬನ್ನಿ. ಟೈಮ್ ಇಲ್ಲ ಅಂದ್ರೆ ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗಿ. ಸರಿ. ಯಾಕೆ ಸುಮ್ಮನೆ ಇದ್ದೀರಾ? ಏನಾದ್ರು ಮಾತಾಡ್ಬೋದಲ್ವಾ? ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಾನು ಅವಾಗ್ಲೇ ಹೇಳಿದ್ನಲ್ಲ, ನಂಗೆ ಸ್ವಲ್ಪ ಸಂಕೋಚ ಜಾಸ್ತಿ ಅಂತ. ಸಂಕೋಚ ಅಂತ ಪಾರ್ಟಿ ಬೆಳೆದೇ ಇಡ್ಬೇಡಿ ಮತ್ತೆ. ನಾನೇ ಅವಾಗಿಂದ ಮಾತಾಡ್ತಿದ್ದೀನಿ, ನೀವೇನಾದ್ರೂ ಮಾತಾಡಿ. ಎಲ್ಲ ನೀವೇ ಮಾತಾಡ್ತಿದ್ದೀರಲ್ಲ, ಮಾತಾಡಿ. ಆಮೇಲೆ ನಿಮ್ಗೇನ್ ಇಷ್ಟ? ನಿಮ್ಗೆ ಫೇವ್ರೆಟ್ ಹೀರೋ ಯಾರು, ಹೀರೋಯಿನ್ ಯಾರು? ರಮ್ಯಾ ಅವ್ರಂದ್ರೆ ಇಷ್ಟ. ಹೌದಾ? ನೀವೇನೋ ನನ್ನೇ ಅನ್ಕೊಳ್ತೀರಾ ಅಂತ ಅನ್ಕೊಂಡೆ, ಇನ್ಮೇಲೆ ಅನ್ಕೋಬೋದಲ್ವಾ? ನನಗಂತೂ ನೀವೇ ಹೀರೋ. ಯಾಕೆ, ನಿಮ್ಗೆ ಖುಷಿ ಆಗ್ತಿಲ್ವಾ? ಸರಿ, ಇಲ್ಲೇ ಹತ್ರ ನಮ್ಮನೆ, ಇಳಿಸ್ತೀರಾ? ಮತ್ತೆ ಇನ್ನೊಂದ್ಸತಿ ಹೇಳ್ತಾ ಇದೀನಿ, ಮರ್ಯಾದೆ ಬರ್ಬೇಕು. ಏಕೆ? ಯಾಕೋ ನಿಮ್ನ ಬಿಟ್ಟು ಹೋಗಕ್ಕೆ ಮನ್ಸಾಗ್ತಿಲ್ಲ. ಅದು ನನಗೆ ಸ್ವಲ್ಪ ಲೇಟ್ ಆಯ್ತು. ಪ್ಯಾಸೆಂಜರ್ ಕಾಯ್ತಾ ಇದಾರೆ, ಹೋಗ್ಬೇಕು. ಪಿಕಪ್ ಇದೆ. ಈ ಸ್ಪೆಷಲ್ ಪ್ಯಾಸೆಂಜರ್ನ ಒಂದ್ಸಲ ಇಟ್ಕೊಳ್ಳಿ, ಎಲ್ಲೂ ಡ್ರಾಪ್ ಮಾಡ್ಬೇಡಿ. ಸರಿ, ಹಾಗಿದ್ರೆ ಹೊಡ್ತೀನಿ. ಇರೋ ಕೆಲಸ ಬಿಟ್ಟು ಇರುವೆ ಮಾಡ್ಬೇಕು. ಅದೇನೋ ಹೇಳ್ತಾರಲ್ಲ, ಇರ್ಲಾರ್ದೆ ಇರುವೆ ಬಿಟ್ಕೊಂಡ ಅಂತ, ಹಂಗಾಯ್ತು ನನ್ ಕತೆ. ಹಾ ಡಿಯರ್, ಅವಾಗ ಮೆಸೇಜ್ ಮಾಡ್ತಿರು, ಆಗ್ಲೇನೆ ಲವ್ ಡೆವಲಪ್ ಆಗೋದು, ರಿಲೇಶನ್ಶಿಪ್ ಬಿಲ್ಡ್ ಆಗೋದು. ಲವ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಿದಾರಲ್ಲ, ಏನಿದು? ಓಕೆ ಡಿಯರ್, ಬಾಯ್. ಫಾಲೋ ಮಾಡು. ಫಾಲೋ ಮಾಡು. ನಿಮಿಷ. ಮೈ, ಯಾಕೆ ಹಂಗ್ ಕಿರಿಸ್ತಿದ್ಯಾ? ಆನ್ಲೈನ್ ಗೇಮ್ ಯಾರು ಕಿಚ್ತಿಲ್ಲ, ಓಡು. ಮೈ, ನನ್ ಮಾತು ಕೇಳಿಸ್ಕೊಳ್ದೇ ಇರೋಷ್ಟು ನೀನ್ ಆನ್ಲೈನ್ ಗೇಮ್ ಅಲ್ಲಿ ಮುಳ್ಕೋಗಿದ್ಯಾ. ಇಲ್ಲಿ ನೋಡು, ನೀರ್ ಕುಡ್ದು ಲೋಟನ ಯಾರಾದ್ರೂ ಹೀಗೆ ಇಡ್ತಾರ? ಅದಕ್ಕೆ ನಾನೆಲ್ಲ ಕುಡ್ದಿದ್ದು. ಮತ್ ಇನ್ಯಾರು? ಅರೆ ನಾನೆಲ್ಲ ಅದಕ್ಕೆ. ನೀನ್ ಅವ್ರಿಗೆ ಹೇಳ್ಬೇಕು ತಾನೆ, ನೀರ್ ಕುಡಿದ್ಮೇಲೆ ಲೋಟನ ಅಡ್ಗೆ ಮನೇಲಿ ಇಡು ಅಂತ. ಹಲೋ, ಏನ್ ಮೇಡಮ್, ಏನ್ ಪ್ರಾಬ್ಲಮ್? ಇದೇ ಪ್ರಾಬ್ಲಮ್. ಅಯ್ಯೋ, ನಾನ್ ನೀರು ಕೂಡ ಆದ್ಮೇಲೆ ಬೇರೆ ಯಾರು ಕುಡಿತಾರೆ ಅಂತ ಅಲ್ಲಿಟ್ಟೇರಿ, ಅದ್ರಲ್ಲಿ ಏನ್ ಸಮಸ್ಯೆ? ಇಂಥ ಮಾತಿಗೇನ್ ಕಮ್ಮಿ ಇಲ್ಲ. ಮೈ, ನೀನ್ ಹೀಗ್ ಗೇಮ್ ಆಡ್ತಾ ಕೂತ್ರೆ ನಿನಗೇನ್ ಸಿಗತ್ತೆ? ಆ ಮೊಬೈಲ್ ತಾನೇ ಗೇಮ್ ಆಡ್ತಾ ಇರೋದು, ಅದೇನ್ ದೊಡ್ಡ ಅಪರಾಧನ? ಕೆಲವ್ರು ಇನ್ನೊಬ್ರು ಲೈಫಲ್ಲೇ ಗೇಮ್ ಆಡ್ತಾ ಇದ್ರು. ಏನ್ ಹೀಗ್ ಮಾತಾಡ್ತಿದ್ದೀರಾ? ಅಯ್ಯೋ ಅಕ್ಕೆ, ನೀವ್ ಅದೆಲ್ಲ ಬಿಡಿ. ಏನ್ ಇವತ್ತು ಆಫೀಸ್ ಎಲ್ಲ ಬೇಗ ಬಂದ್ಬಿಟ್ಟಿದ್ರ, ಏನ್ ವಿಷಯ? ಮೈ, ಇವತ್ ಆಫೀಸಲ್ಲಿ ಏನಾಯ್ತು ಗೊತ್ತಾ? ನಿಮಗ್ ಕಾಫಿ ಗಿಫಿ ಏನಾದ್ರು ಬೇಕಾ? ಯಾಕೆ, ನೀವ್ ಮಾಡ್ಕೊಂಡ್ ಬರ್ತೀರಾ? ಇಲ್ಲ, ನೀವು ಮಾಡಕ್ ಹೋದ್ರು ನನಗೊಂದ್ ಗ್ಲಾಸ್ ಮಾಡ್ಕೊಂಬನ್ನಿ ಅಂತ. ನಾನು ಆಫೀಸಿಂದ ಬಂದಿರೋದೇ ಈಗ, ನಿಮಗೆ ಕಾಫಿ ಬೇರೆ ಮಾಡ್ಕೊಡ್ಬೇಕಾ?
ನೀನ್ ಸುಮ್ಮನೆ ಬೇಡ ಅದಕ್ಕೆ ಇವತ್ತು ಆಫೀಸಲ್ಲಿ ಏನಾಯ್ತು? ಮೈ ಆಫೀಸಲ್ಲಿ ಇವತ್ತು ನನ್ ಪ್ರೆಸೆಂಟೇಶನ್ ಇತ್ತು. ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಾಯ್ತು ಅಂತ ತರುಣ್ ಸರ್ ಹೇಳಿದ್ರು. ಬಂದಿದ್ ಕ್ಲೈಂಟ್ ಎಲ್ಲ ತುಂಬಾ ಖುಷಿ ಪಟ್ರು ಅಂತ ನನ್ನ ಅಪ್ರಿಶಿಯೇಟ್ ಮಾಡಿದ್ರು. ಹೌದಾ ಅದಕ್ಕೆ ಆ ನನ್ನ ಮಗ ನೀವ್ ಏನ್ ಮಾಡಿಲ್ಲ ಅಂದ್ರೂ ಅಪ್ರಿಶಿಯೇಟ್ ಮಾಡ್ತಾನೆ. ಇನ್ನು ಕೆಲಸ ಮಾಡಿದ್ಮೇಲೆ ಅಪ್ರಿಶಿಯೇಟ್ ಮಾಡದೆ ಬಿಡ್ತಾನ? ಅಷ್ಟೇ ಅಲ್ಲ ಮೈ, ಇದೇ ಖುಷಿಗೆ ನಮ್ ತರುಣ್ ಸರ್ ಇದಾರಲ್ಲ, ನನ್ನ ಕಾಫಿಗೆ ಹೋಗೋಣಪ್ಪ ಅಂತ ಕರೆದ್ರು. ಓ ಸೂಪರ್ ಅದಕ್ಕೆ. ಮೈ, ನಾನ್ ಚೆನ್ನಾಗ್ ಕೆಲ್ಸ ಮಾಡಿರೋದಕ್ಕೆ ಟ್ರೀಟ್. ಓ ಸೂಪರ್. ಆಫೀಸಲ್ಲಿ ಕೆಲಸ ಮಾಡೋರು ಲೀವ್ ಹಾಕಿದ್ರೆ ಮನೆ ಹುಡ್ಕೊಂಡ್ ಬರ್ತಾನೆ, ಕೆಲಸ ಚೆನ್ನಾಗಿ ಮಾಡಿದ್ರೆ ಕಾಫಿ ಕರಿತಾನೆ. ಅದೇನ್ ಬಾಸೋ ಏನೋ. ಅಲ್ಲ, ಅವ್ರು ಕರೆದಿದ್ದು ಕಾಫಿ ತಾನೆ, ನೀವ್ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ? ಏನೋ ಅವ್ರ ಪರವಾಗಿ ಬೇರೆ ವಹಿಸ್ಕೊಂಡು ಮಾತಾಡ್ತಿದ್ದೀರಾ? ಈ ಡಿಯರು ಪಯರು ಲವ್ ಜಾಸ್ತಿ ಅಂತೆಲ್ಲ ಮಾತಾಡ್ತಿದ್ದು ಅವ್ರ ಬಿದ್ದಾಗಿದಾ? ಓ, ಇಷ್ಟೊಂದು ಹುಡ್ಕೋತಿದ್ದೀರಾ ಅಂದ್ರೆ ನಾನ್ ಸುಮ್ನೆ ಬಿಡ್ತೀನಾ? ಮಾಡ್ತೀನಿ. ಅವ್ರ ಜೊತೆ ನಾನು ಮಾತಾಡಿದ್ದು. ಹೌದು, ನಾನ್ ಅವ್ರ ಜೊತೆನೆ ಮಾತಾಡ್ತೀನಿ, ಅವ್ರ ಜೊತೆನೆ ಕಾಫಿಗೆ ಹೋಗ್ತೀನಿ. ನಿಮ್ಗೇನ್ ಕಷ್ಟ? ಇದನ್ನೆಲ್ಲ ನೀವೇ ಕೇಳ್ತಿದ್ದೀರಾ? ಅಷ್ಟಕ್ಕೂ ನಾನ್ ಯಾಕೆ ನಿಮ್ಗೆ ಇದನ್ನೆಲ್ಲ ಹೇಳ್ಬೇಕು? ತಪ್ಪು ಮಾಡ್ಬಿಟ್ಟೆ. ಅವ್ರ ಕಾಫಿ ಕರೆದಾಗ ನಾನ್ ಹೋಗ್ಬೇಕಿತ್ತು. ಹೌದಾ? ನಿಮ್ಮನ್ನ ಮಾತ್ರ ಕಾಫಿ ಕರೀಸಾರ, ನಮ್ನ ಯಾರು ಸರಿಯೋದಿಲ್ಲ ಅಂತ ಅನ್ಕೊಂಡ್ಬಿಡಿಸಿರಾ? ನಮ್ಗೆ ನಮ್ ಅನಿತಾ ಇದಾರೆ, ಅವಳು ಇವತ್ತು ಮನೆಗೆ ಕರೆದಿದ್ದಾಳೆ ಗೊತ್ತಾ? ಮನೆಗ ಯಾಕಣ? ಇವತ್ತು ಅವಳದು ಬರ್ತ್ಡೇ ಕಣ. ಎಷ್ಟು ಪ್ರೀತಿಯಿಂದ ಇನ್ವೈಟ್ ಮಾಡಿದಾರೆ ಗೊತ್ತಾ? ಫ್ರೆಂಡ್ಸ್ ಎಲ್ಲ ಬರ್ತಾರಂತೆ, ಕೇಕ್ ಕಟಿಂಗ್ ಎಲ್ಲ ಇರುತ್ತಂತೆ. ನಾನು ಅಲ್ಲಿ ಹೋಗೋದ್ಬಿಟ್ಟು ಇಲ್ಲಿ ಮಾತಾಡ್ಸ ಸುಮ್ಮನೆ ಟೈಮ್ ವೇಟ್ ಮಾಡ್ಕೊಂಡು ನಿಂತಿದ್ದೀನಿ. ನನಗ್ ಬುದ್ಧಿ ಇಲ್ಲ, ಬರಲ್ಲ. ಬಾಯ್. ಅದಕ್ಕೆ ಅಣ್ಣ ಸುಮ್ಮನೆ ಏನೇನೋ ಹೇಳ್ತಿರ್ತಾನೆ, ನೀವು ಅದಕ್ಕೆಲ್ಲ ತಲೆ ಕೆಸ್ಕೋಬೇಡಿ. ಹೋಗ್ಲಿ ಬಿಡು ಮೈ, ಬರ್ತ್ಡೇ ಬಂದ್ಮೇಲಿದೆ. ಬರ್ತ್ಡೇ 3 ಶರ್ಟ್ ಅಲ್ಲಿ ಯಾವ ಶರ್ಟ್ ಚೆನ್ನಾಗಿದೆ? ಯಾವುದು ಚೆನ್ನಾಗಿಲ್ಲ. ಇವತ್ತು ಅನಿತಾ ಬರ್ತಾಳೆ ಕಣ, ನಾನು ಸೂಪರ್ ಆಗಿ ಕಳಿಸ್ಬೇಕು. ಯಾವ ಚೆನ್ನಾಗಿದೆ ಹೇಳ? ಹೊಟ್ಟೆ ಉರಿ ಕಣ, ಹೊಟ್ಟೆ ಉರಿ. ಅಯ್ಯೋ ಇನ್ನೇನು ಕೇಳಕ್ ಬಂದಲ್ಲ, ನಾನೇ ಸೆಲೆಕ್ಟ್ ಮಾಡ್ಕೊಂಡು ನಾನೇ ನೋಡ್ಕೊತೀನಿ. ಅವಾಗ ಏ ಮೈ, ಟೀ ತಗೋ. ಥ್ಯಾಂಕ್ಸ್ ಇದೀರ ಮೇಡಮ್, ಇವಾಗಿದೆ ನೋಡಿ ನಿಮ್ಗೆ. ಈ ಮುಸುಡಿಗೆ ಸ್ಟೈಲ್ ಬೇರೆ ಕೇಡು. ಅಣ್ಣ ಸಾಕಣ, ಅದೆಷ್ಟು ಪರ್ಫ್ಯೂಮ್ ಹಾಕೋತೀಯ? ಮಯಿ, ನಾವು ಲಕಲಕ ಅಂತಿದ್ರೆ ಕಡ, ಹುಡುಗಿರು ಚಕ ಚಕ ಅಂತ ಹಿಂದೆ ಬರೋದು. ಸಾಕು, ಒಂದ್ ಟೀ ಕುಡಿ, ಬಿಸಿ ಆಗೋಗುತ್ತೆ. ಟೀನಾ? ಹತ್ರ ಟೀನಾ? ನಾನು ಹೋಗಿ ಬರ್ತಡೆ ಕೇಕ್ ತಿನ್ಕೊಂಡ್ ಬರ್ಬೇಕು ಕಣ. ಪಾಪ ಅನಿತಾ ನನಗೋಸ್ಕರ ಕಾಯ್ತಾ ಇದ್ದಾಳೆ. ನೀನೆಲ್ಲೇ ನಿಂತಿದ್ಯಾ? ನಿನಗೆ ಫಸ್ಟ್ ಇಂದ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಸರಿ ಸರಿ, ಏನೋ ಮಾಡ್ತಿದ್ಯಾ? ಇದನ್ನ ಯಾಕೋ ಬೇಕು ನಿಂಗೆ? ಲಕ್ಕಂಟಿ, ನೀವ್ ಅನ್ಕೊಂಡಂಗೆ ಏನೋ ಇಲ್ವಾ? ಅವಳು ತುಂಬಾ ಹಚ್ಕೊಂಡು ಓವರಾಗಿ ಆಡ್ತಿದ್ದಾಳೆ ಅಷ್ಟೇ. ಇನ್ನು ಚಿಕ್ಕ ಹುಡುಗಿ ಕಣ. ಇವತ್ತು ಹೋಗಿ ಅವಳಿಗೆ ರಿಯಾಲಿಟಿ ಏನು ಅಂತ ಅರ್ಥ ಮಾಡಿಸ್ತೀನಿ. ಸರಿ, ಅದೇನು ಅರ್ಥ ಮಾಡಿಸ್ಬೇಕತ್ತಿದ್ಯೋ ಅದು ಅರ್ಥ ಮಾಡ್ಸಿ, ಸುಮ್ಮನೆ ಎಡ್ವರ್ಟ್ ಮಾಡ್ಕೊಂಬೇಡ. ಆಯ್ತಪ್ಪ, ಬರ್ತೀನಿ. ಅಣ್ಣ ಶರ್ಟ್ ಚೆನ್ನಾಗಿದೆ. ಇದೇ ಲೊಕೇಶನ್ ಅಲ್ವಾ? ಶಾವನೆ. ಏ ಅನಿತಾ, ಇನ್ನು ಎಷ್ಟೊತ್ತೆ ಕೇಕ್ ಕಟ್ ಮಾಡಿ, ಬೇಗ ಎಲ್ರು ಬಂದ್ವಲ್ಲ. ಇನ್ನೇನ್ ಬಂದ್ಬಿಡ್ತಾರೆ. ಸಂಜೆಯಿಂದ ಇದನ್ನೇ ಹೇಳ್ತಿದೆ, ಇನ್ನು ಯಾವಾಗ ಬರ್ತಾರೆ? ಬಂದ್ರು ಅನ್ಸುತ್ತೆ. ಎಲ್ಲಿದ್ದೀರಾ? ಅನಿತಾ ಅವ್ರೆ, ನೀವು ಕಳ್ಸಿದ ಲೊಕೇಶನ್ ಬಂದಿದ್ದೀನಿ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಹೌದಾ, ನಾನು ಆಚೆ ಬಂದೆ, 1 ನಿಮಿಷ. ಹಾಯ್, ನೀವು ಬಂದಿದ್ದು ನನ್ಗೆ ತುಂಬಾ ಖುಷಿ ಆಯ್ತು. ನಿಮ್ಗೋಸ್ಕರ ವೇಟ್ ಮಾಡ್ತಿದ್ದೆ. ಬನ್ನಿ ಹೋಗೋಣ. ನಾನು ಒಳಗ ನಾನು ಕಾರ್ ಪಾರ್ಕ್ ಮಾಡ್ಬಿಡ್ತೀನಿ. ಇವ್ರೆ ನನ್ನ ಸ್ಪೆಷಲ್ ಗೆಸ್ಟ್. ನಿಮ್ ಬಗ್ಗೆ ತುಂಬಾ ಹೇಳ್ತಾ ಇಲ್ಲು. ಅಂದಾಗೆ ಏನ್ ಮಾಡ್ಕೊಂಡಿರೋದು ನೀವು? ಅದು ಇವ್ರು ತುಂಬಾ ಚೆನ್ನಾಗಿ ಕಾಲ್ ಟ್ರೈ ಮಾಡ್ತಾರೆ. ಅವ್ರ ಸ್ಟೈಲೇ ಬೇರೆ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ? ಮುದ್ದು ನಗ್ತಾರೆ. ಇವ್ರ ಜೊತೆ ಮಾತಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಬೀತವ್ರೆ, ಕೈ ತೆಗ್ರಿ, ಎಲ್ರೂ ಇದಾರೆ. ಅನಿ, ಈಗ ಟೈಮ್ ಆಗ್ತಿದೆ, ಕೇಕ್ ಕಟ್ ಮಾಡ್ತೀಯಾ? ಬನ್ನಿ ಕೇಕ್ ಕಟ್ ಮಾಡೋಣ. ಬರ್ತಡೇ ನಿಮ್ ತಾನೆ, ನಿಮ್ ಮಾಡಿ ನಾನೇಕೆ? ಇಲ್ಲ, ನೀವು ನನ್ನ ಜೊತೆನೇ ಇರ್ಬೇಕು.
ಥ್ಯಾಂಕ್ ಯು ಸೋ ಮಚ್. ಬನ್ನಿ ಕೇಕ್ ಕಟ್ ಮಾಡೋಣ. ಕೈ ಬಿಟ್ರೆ ತಾನೇ ಕಟ್ ಮಾಡಕ್ಕಾಗೋದು. ತಿನ್ನಿ. ಅಲ್ಲ ನನಗೆ ತಿನ್ಸ್ತೀರಾ ಫ್ರೆಂಡ್ಸಿಗೆ ತಿನ್ಸಿ. ನನಗೆ ನೀನ್ ಇಂಪಾರ್ಟೆಂಟ್, ಅದಕ್ಕೆ ತಿನ್ಸ್ತಾ ಇದೀನಿ. ನನಗೆ ತಿನ್ಸಲ್ವಾ? ಹ್ಯಾಪಿ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೈಸ್ ಸೋ ಮಚ್. ನೀವ್ ಯಾಕೆ ಹೋದ್ರಿ? ಬನ್ನಿ. ಅಯ್ಯೋ ಬನ್ನಿ ನೀವು. ಕಡೆ ಯಾಕೆ ಹೋಗ್ತೀರಾ? ನನಗೇನು ಗಿಫ್ಟ್ ತಂದಿಲ್ವಾ? ಗಿಫ್ಟ್ ತರೋದು ಮರ್ಬಿಟ್ಟ ಬ್ರೋ. ಅನಿತಾ ಬಾಯ್ ಫ್ರೆಂಡ್ ಅಂತ್ಯಾ, 1 ಗಿಫ್ಟ್ ಇಲ್ವಾ?